ಮದುವೆಗೆ ಮಂಟಪದಲ್ಲಿ ನೀರಿನೋರಿಸುವೆನು ನಿನ್ನವನಾದರೆ. ಹಾಯ್ ಫ್ರೆಂಡ್ಸ್, ಮತ್ತೊಂದು ಸಾರಿ ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಪ್ರಿವ್ಯೂಯಲ್ಲಿ ವಿಡಿಯೋ ನೋಡಿದಾರಲ್ಲ, ಸೊ ಅದೇ ಥರ ಮದುವೆ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಕು ಕೊನೆಯವರೆಗೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ವಿಡಿಯೋಗಳು ಬರುತ್ತವೆ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫೈನ್ ಗಾಯ್ಸ್, ಬನ್ನಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಪ್ರಾಜೆಕ್ಟ್ನ ಯೂಟ್ಯೂಬ್ ಡಿಸ್ಟ್ರಿಬ್ಯೂಷನಲ್ಲಿ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಆಗುತ್ತೆ. ಸೊ ಇಂಪೋರ್ಟ್ ಆದ ನಂತರ ಈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಥರ ಬರುತ್ತೆ. ಸೊ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿರ್ತೀನಿ. ಸೊ ನಿಮ್ಮ ಬಂಧುಗಳ ಹೆಸರು, ಹಾಗೆ ವಿವಾಹ ಸ್ಥಳ, ವಿವಾಹ ಮುಹೂರ್ತ, ನಿಮ್ಮ ಹೆಸರುಗಳನ್ನು ಅಷ್ಟೇ ಚೇಂಜ್ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ಸೊ ನಾನು ಇದನ್ನು ಹಾಕಿದ್ದೀನಿ. ಸೊ ನಿಮ್ದು ಯಾವ್ದು ನೋಡಿ ನಿಮ್ಮ ಬಂಧುಗಳ ಹೆಸರನ್ನ ಹಾಕಬೇಕು. ಸೊ ಅದನ್ನ ಹಾಕಬೇಕಂದ್ರೆ ನೀವು ಯೂನಿಕ್ ಕೋಡ್ನ ಯೂಸ್ ಮಾಡಬೇಕು. ಸೊ ಕ್ರೋಮಲ್ಲಿ ಹೋಗಿ ಕ್ರೋಮ್ ಒಳಗೆ ಹೋಗಿ, ಸೊ ಇಲ್ಲಿ ಟೈಪ್ ಮಾಡಬೇಕು ನಿಮ್ದು ಯಾವ ಬಂದು ನೋಡಿ. ಸೊ ಅದನ್ನ ಕ್ಲಿಕ್ ಮಾಡಬೇಕು. ನಿಮ್ಮ ಬಂದು ಯಾವ್ದು ನೋಡಿ ಅದನ್ನ ಮಾಡಿ. ಸೊ ನಮ್ದು ನಾವು ಮಾಡ್ತೀವಿ. ಸೊ ವೇಟ್, ಕನ್ನಡದಲ್ಲಿ ಟೈಪ್ ಮಾಡಬೇಕು. ವಿಂಡೋಗಳು. ಸೊ ಈ ಥರ ಟೈಪ್ ಮಾಡಿಕೊಂಡು ಈ ಲೆಫ್ಟ್ ರೈಟಲ್ಲಿ ಇದಿಲ್ಲ, ಸೊ ಇದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಬಂದು, ಸೊ ಇದನ್ನು ತೆಗೆದು ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಮಾಡಿದರೆ ಈ ಥರ ಹೆಸರು ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸೊ ವರನ ಹೆಸರನ್ನು ಚೇಂಜ್ ಮಾಡಬೇಕು. ಸೊ ವರನ ಹೆಸರು ಏನಂತ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ನಿಮ್ದು ಏನು ಹೇಳ್ಕೊಂಡು ಅದು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮವರನ ಹೆಸರು ದರ್ಶನ್ ಅಂತಿದೆ. ಸೊ ಅದನ್ನು ಹಾಕ್ಕೊಳ್ತೀನಿ, ದರ್ಶನ್. ಸೊ ಈ ಥರ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದರೆ ಮುಗೀತು. ಸೊ ದರ್ಶನ್ ಆಯಿತು. ಸೊ ಇದೇ ಥರ ಎಲ್ಲನೂ ಕವಿತಾ. ಸೊ ಈ ಕವಿತಾ ಅಂತ ಹಾಕಿದೆ. ಸೊ ವಿವಾಹ ಸ್ಥಳವನ್ನು ಮತ್ತು ವಿವಾಹ ಮುಹೂರ್ತ ಇದನ್ನ ಹಾಕಬೇಕು. ವಿವಾಹ ಮುಹೂರ್ತ ಡೇಟ್ ನೋಡಿ, ಯಾವ ಡೇಟ್ ಇರುತ್ತೆ ನಿಮ್ಮ ಮದುವೆ ಅದನ್ನು ಹೋಗಿ ಇಲ್ಲಿ ಟೈಪ್ ಮಾಡಿ. ಸೊ ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಹಾಕಿದರೆ ಆಯಿತು, ಇಷ್ಟೇ. ಸೊ ಇಲ್ಲಿ ಪ್ಲೇಸ್ ಕೂಡ ಅದೇ ಥರ ಯಾವ ಪ್ಲೇಸ್ ನೋಡಿ ಅದನ್ನು ಇಲ್ಲಿ ಇಲ್ಲಿ ಟೈಪ್ ಮಾಡಿ ಇಲ್ಲಿ ಕಾಪಿ ಮಾಡಿಕೊಂಡು, ಸೊ ಇಲ್ಲೇ ಪೇಸ್ಟ್ ಮಾಡಿಬಿಡು. ಸೊ ನಾನು ಮಾಡಿದ್ದೀನಿ ಆಲ್ರೆಡಿ, ಇವಾಗ ನೋಡಿದೆಲ್ಲ ಅದೇ ಥರ. ಆಮೇಲೆ ನೆಕ್ಸ್ಟ್ ಯಾವಾಗ ಏನು ಮಾಡಬೇಕಪ್ಪ ಅಂದರೆ, ಸೊ ಇಲ್ಲಿ ನಾನು ಕೆಲವೊಂದು ಲೇಯರ್ಸ್ಗಳನ್ನು ಕೊಟ್ಟಿರ್ತೀನಿ ಫೋಟೋ ಆ್ಯಡ್ ಮಾಡೋಕ್ಕೆ. ಸೊ ಇಲ್ಲಿ ಸೆಕೆಂಡ್ ಲೇಯರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೈಟಲ್ಲಿ ಲಾಸ್ಟ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದರೆ, ಸೊ ಅವರ ಫೋಟೋನ ಆ್ಯಡ್ ಮಾಡಬೇಕು. ಸೊ ನಾವು ಮಾಡ್ತಿದ್ದೆ ನೋಡಿ, ಇದೇ ಥರ ಮಾಡಬೇಕು. ಸೊ ಮಾಡಿದರೆ ನೋಡಿ ಈ ಥರ ಆಗುತ್ತೆ. ಸೊ ಇದೇ ಥರ ಒಂದು 3 ಲೇಯರ್ ಕೊಟ್ಟಿರ್ತೀನಿ. ಸೊ ಕಲರ್ ಮೇಲೆ ಮತ್ತೆ ಫಿಲ್ ಮಾಡೋದು. ಸೊ ಸೆಲೆಕ್ಟ್ ಮೀಡಿಯಾ. ಸೊ ಈ ಥರ ಆ್ಯಡ್ ಮಾಡಿದರೆ ಮುಗೀತು. ನೋಡಿ ಮಾಡ್ತಾಯಿದ್ದೀನಿ ನೋಡಿ, ಇದೇ ಥರ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡೋದು, ಸೆಲೆಕ್ಟ್ ಮೀಡಿಯಾ. ಸೊ ಫೋಟೋನ ಹಾಕಿಬಿಟ್ಟಿದ್ರೆ ಮುಗೀತು, ನಿಮ್ಮ ವಿಡಿಯೋ ಒಂದು ರೆಡಿ ಆಗಿರುತ್ತೆ. ಈ ಒಂದು ವಿಡಿಯೋ ಚೆಂದಾಗಿತ್ತು. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚು ಪ್ರೀತಿಯನ್ನು ನೀಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.